ಹಾಯ್ ಹಲೋ, ನಾನು ನಿಮ್ಮ ಸಿಸ್ಟರ್ ದೇವಿಕಾ ವಿಜಯಕುಮಾರ್. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ತಿಳಿ. ಗೌಡ್ರ ಸ್ಟೈಲ್ ತಲೆ ಮಾಂಸ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಇದು ಅಂದ್ಬಿಟ್ಟು. ತಲೆ ಮಾಂಸ ಸಾರು ತುಂಬಾ ಚೆನ್ನಾಗಿರುತ್ತೆ. ಮಂಡ್ಯ ಸ್ಟೈಲ್ ತಲೆ ಮಾಂಸ ಸಾರು ನಾನು ಇವತ್ತಿನ ದಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅದಷ್ಟನ್ನು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಸ್ವಲ್ಪ ರುಬ್ಕೊಳ್ಳಿ. ನಿಮಗೇನಾದರೂ ತಲೆ ಮಾಂಸ ಇಷ್ಟ ಆಗಲ್ಲ ಅಂದರೆ ಮಟನ್ಗೂ ಕೂಡ ಇದೇ ರೀತಿ ನಾನು ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಯಾವಾಗಾದರೂ ಮಟನ್ ಸಾಂಬಾರು ಮಾಡಿ ತೋರಿಸ್ತೀನಿ, ನಿಮಗೆ ಬೇಕಂದರೆ ಕಮೆಂಟ್ಸ್ ಮಾಡಿ. ಇದೇ ಮಸಾಲೆ ಇಟ್ಟರೂ ಸಾಕು, ಒಂದು ಸಾರಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ತಲೆ ಮಾಂಸ ಸಾರು ಮಾಡ್ತಾಯಿದ್ದೆ, ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿನ ರುಬ್ಬಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಪೆಪ್ಪರ್ ಪೌಡರ್ ಮತ್ತು ಉಪ್ಪು ತೊಗೊಂಡಿದ್ದೀನಿ ನೋಡಿ. ಇದು 3 ಇದ್ದರೆ ಸಾಕು ಒಗ್ಗರಣೆಗೆ. ಈಗ ಒಂದು ಕುಕ್ಕರ್ನ ಇಡಿ. ಕುಕ್ಕರಲ್ಲಿ ಸ್ವಲ್ಪ ಕೂಡ ನೀರಿಲ್ದಂಗೆ ಹೋಗಲಿ. ಆ ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕಾಗತ್ತೆ ನೋಡಿ. ಸ್ಟವ್ ಹಚ್ತಾ ಇದ್ದೀನಿ ನಾನೀಗ. ಇದಕ್ಕೆ ನೀರು ಸ್ವಲ್ಪ ಕೂಡ ಇದರಲ್ಲಿದ್ದರೆ ಎಣ್ಣೆ ಸಿಡಿಯುತ್ತೆ, ಅದರಿಂದ ನೀರೆಲ್ಲ ಹೋಗೋವರೆಗೂ ಒಂದು 5 ನಿಮಿಷ ಇಡಿ ನೋಡಿ. ನಾನು ಕಾಯಿಸ್ತಾ ಇದ್ದೀನಿ. ಈಗ ಎಣ್ಣೆ ಹಾಕಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ ತಲೆ ಮಾಂಸನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟ್ ಚೆನ್ನಾಗಿ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದಮೇಲೆ ಈಗ ತಲೆ ಮಾಂಸನ ಸ್ವಲ್ಪ ನೀರು ಸ್ವಲ್ಪನೂ ಇಲ್ದಂಗೆ ಹಿಂಡಿ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಸೀಬಾರ್ದು, ರುಬ್ಕೊಂಡಿರ್ತೀರಲ್ಲ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟು, ಅದು ಕಪ್ಪು ಆಗದೆ ಇರೋ ರೀತಿ ಹುರಿರಿ. ಸ್ವಲ್ಪ ಸಿಮ್ ಮಾಡಿಕೊಂಡೇ ಹುರಿರಿ. ನಂತರ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ. ಈಗ ಮಟನ್ ಹಾಕಿದ್ದೀನಿ ನೋಡಿ. ಮಟನ್ಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪನೇ ಉಪ್ಪು ಹಾಕಿ ಆಮೇಲೆ ಹಾಕ್ಕೋಬೋದು. ಮತ್ತು ಪೆಪ್ಪರ್ ಪೌಡರ್ ಒಂದು 1/4 ಟೀ ಸ್ಪೂನ್ ಸಾಕಾಗುತ್ತೆ. ಪೆಪ್ಪರ್ ಕೂಡ ಆಮೇಲೆ ಹಾಕ್ತೀವಿ ಅದರಿಂದ. ಈಗ ನೋಡಿ ಎಲ್ಲ ಹಾಕಿದ್ದೀನಿ ನಾನು. ಸ್ವಲ್ಪ ನೀರು ಹಾಕಿ ತಿರುಗಿಸ್ತಾ ಇದ್ದೀನಿ. ಒಂದು ಕುದಿ ಬರಲಿ. ಒಂದು ಸಾರಿ ಕುದಿ ಬಂದಮೇಲೆ ಈ ರೀತಿ ಮುಚ್ಚಳನ ಹಾಕಿ ನೀವು ಒಂದು 2 ವಿಷಲ್ ಕೂಗಿಸ್ಕೊಳ್ಳಿ. ತುಂಬ ಮಟನ್ ಏನಾದರೂ ತಲೆ ಮಾಂಸ ಆಗಲಿ ಮಟನ್ ಆಗಲಿ ತುಂಬ ಬಲ್ತಿದ್ರೆ 3-4 ಹಾಕ್ಸ್ಬೇಕಾಗುತ್ತೆ. ಈಗ ಅಷ್ಟೊಂದು ಬಲ್ತಿಲ್ಲ, ಆದ್ದರಿಂದ ನಾನು 2 ವಿಷಲ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮಸಾಲೆ ಹಾಕಿದ್ಮೇಲೆ 1 ವಿಷಲ್ ಹಾಕ್ಸೋಣ ಅಂತ ಇದ್ದೀನಿ. ಇವಾಗ 2 ವಿಷಲ್ ಹಾಕಾದ್ಮೇಲೆ ನಾನು ಆಫ್ ಮಾಡ್ತೀನಿ. ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಳ್ಳಿ, ಬೆಳ್ಳುಳ್ಳಿ ಒಂದು 20 ಎಸಳು ತೊಗೊಳ್ಳಿ, ಶುಂಠಿ ಒಂದು ಅರ್ಧ ಇಂಚು ಅದಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಮೊದಲು ಟೊಮೊಟೊನ ಲಾಸ್ಟಲ್ಲಿ ಹಾಕಿ ಅದಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಕಪ್ಪು ಆಗದಲ್ಲೇ ಇರೋ ರೀತಿ ಸ್ವಲ್ಪ ಫ್ರೈ ಮಾಡಿ. ಅದು ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಒಂಬಣ್ಣಕ್ಕೆ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಎಣ್ಣೆ ಹಾಕಿದ್ದೀನಿ. ಇವಾಗ ಚಕ್ಕೆ, ಲವಂಗ, ಒಣಗಿರೋ ಮೆಂತ್ಯ ಸೊಪ್ಪು ಪೌಡರ್ ಸ್ವಲ್ಪನೇ ಹಾಕಿ, ಒಂದು ಮೊಗ್ಗು ಹಾಕಿ. ನಿಮ್ಮ ಹತ್ರ ಏನಾದರೂ ಇದ್ದರೆ ಸೋಂಪು ಮತ್ತು ಗಸಗಸೆ ಸ್ವಲ್ಪ ಹಾಕಿ. ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ. ಮತ್ತು ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು. ಈಗ ಒಂದು ಟಿಪ್ಸ್ ಹೇಳ್ತೀನಿ. ಮತ್ತು ನೀವು ಏನೇ ಹುರಿಬೇಕಾದ್ರೆ ಈ ರೀತಿ ಬಾಣಲಿನಲ್ಲಿ ಮಾಡೋ ಐಟಮ್ಸೇ ಆಗಲಿ, ನೀವು ದಪ್ಪ ತಳದ ಈ ಥರ ಇಂಡಾಲಿಯಮ್ ಬಾಣಲಿ ತೊಗೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯಾವುದೂ ಸಿಯಲ್ಲ. ನೀವು ಸ್ಟೀಲ್ದು ಮಾತ್ರ ತೊಗೋಬೇಡಿ. ಈಗ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದಿದ್ದು, ಅದಕ್ಕೆ ತುಂಬಾ ಸ್ವಲ್ಪ ಹಾಕಬೇಕಾಗುತ್ತೆ. ನೀವು ಅಂಗಡಿದಾದರೆ ಒಂದು 1/4 ಸ್ಪೂನ್ ಹಾಕಿ, ಮನೆಯದಾದರೆ ಸ್ವಲ್ಪ ಚಿಟಿಕೆನೇ ಸಾಕಾಗುತ್ತೆ. ನಾನು ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಹೀಗೆ ಎಲ್ಲನೂ ಫ್ರೈ ಮಾಡಿ. ಟೊಮೊಟೊ ಇದೇ ರೀತಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹಾಕಬೇಕಾಗುತ್ತೆ. ನೀವು ಮೊದಲೇ ಹಾಕಿದ್ರೆ ನೀರು ಥರ ಬಿಟ್ಕೊಳ್ಳುತ್ತೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲ್ಲ.
ಇಲ್ಲಿ 1 ಕೆ ಜಿ ಮಟನ್ ಇದೆ. ನೀವು ಕೂಡ 1 ಕೆ ಜಿ ಮಟನ್ಗೆ ಇದೇ ಮೆಷರ್ಮೆಂಟೆಲ್ಲ ಹಾಕ್ಕೋಬೇಕಾಗುತ್ತೆ. ಈಗ ತೆಂಗಿನಕಾಯಿ ಹಾಕ್ಕೊಳ್ತೀನಿ ನೋಡಿ. ಎಷ್ಟಂದರೆ 1 ಟೀ ಸ್ಪೂನಷ್ಟು ತೆಂಗಿನಕಾಯಿ ಸಾಕಾಗುತ್ತೆ 1 ಕೆ ಜಿ ಮಟನ್ಗೆ. ತುಂಬ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಹಾಕಬೇಡಿ ಯಾವುದನ್ನು. ಈ 1 ಕೆ ಜಿಗೆ ಇಷ್ಟು ಮಸಾಲೆ ಸಾಕಾಗುತ್ತೆ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಅದನ್ನು ರುಬ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂದೇ ಸಮ ಈವನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಧನಿಯಾ ಪುಡಿ ಹಾಕಿ, ಧನಿಯಾ ಪುಡಿನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿದೆ ನೋಡಿ. ಮನೆಯಲ್ಲಿ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂಗಡಿದ್ಕಿಂತ. ಅಂಗಡಿದು ಯಾವಾಗಲೂ ಮಾಡಿರ್ತಾರಲ್ವ, ಅದರಿಂದ ಮನೇಲಿ ಮಾಡ್ಕೊಳ್ಳೋದು ಟ್ರೈ ಮಾಡಿ. 1 ಕೆ ಜಿ ಮಟನ್ಗೆ ನಾನು 3 ಸ್ಪೂನಷ್ಟು ಧನಿಯಾ ಪೌಡರು ಮತ್ತು 1.5 ಅಥವಾ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸಾಕಾಗುತ್ತೆ. ಅಚ್ಚ ಖಾರದ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಕಲರ್ ಬಂದಿದೆ, ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ಮನೇಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಲೆಪಪ್ಪು 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದೇ ಸ್ಪೂನ್ನಲ್ಲಿ. ಇದನ್ನು ಇವಾಗ ಬಾಣಲಿಯಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಂಟಿರುತ್ತಲ್ಲ ಗರಂ ಮಸಾಲ ಎಲ್ಲ, ಅದು ಎಲ್ಲ ಬಿಟ್ಕೊಳ್ಳುತ್ತೆ. ಈ ರೀತಿ ಬಾಣಲಿ ತೊಳೆದಿದ್ದ ನೀರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿ ಚೆನ್ನಾಗಾಗುತ್ತೆ. ಅದರಲ್ಲಿ ಅಂಟಿರುತ್ತೆ ಗರಂ ಮಸಾಲ ಫ್ರೈ ಮಾಡಿರೋದೆಲ್ಲ. ಆದರೆ ತುಂಬ ಕಪ್ಪು ಮಾಡಿಬಿಟ್ಟಿರೋದ್ರೆ ನೀವೇನಾದರೂ ಅದನ್ನು ಹಾಕ್ಕೋಬೇಡಿ. ಈ ರೀತಿ ಸಮವಾಗಿ ಹುರಿದಿರೋದಾದರೆ ಚೆನ್ನಾಗಿರುತ್ತೆ. ಆ ರೀತಿ ನೀರು ಹಾಕ್ಕೊಂಡು ರುಬ್ಬಿ ನೀವು. ಈಗ ರುಬ್ತಾ ಇದ್ದೀನಿ ನೋಡಿ. ಎಲ್ಲ ರುಬ್ಬಾಗಿದೆ. ಮೀಡಿಯಮ್ ರೀತಿಯಾಗಲಿ, ತುಂಬ ಸಣ್ಣಗೂ ಬೇಡ, ತುಂಬ ದಪ್ಪ ದಪ್ಪಾಗೂ ರುಬ್ಬಬೇಡಿ. ಈಗ 2 ವಿಷಲ್ ಹೊಡೆಸ್ಕೊಂಡಿದ್ವಲ್ಲ ಮಟನ್ನು, ಅದನ್ನು ಕುಕ್ಕರ್ ತೆಗಿತಾ ಇದ್ದೀನಿ ನೋಡಿ. ಎಲ್ಲ ಬೆಂದಿದೆಯಾ ಅಂತ ನೋಡಿ. ಬಲ್ತಿದ್ರೆ ನೀವು ಇನ್ನೂ 2 ವಿಷಲ್ ಹಾಕಬೇಕಾಗುತ್ತೆ. ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಸಾಕಾಗುತ್ತೆ ನೋಡಿ. ಈಗ ಕರೆಕ್ಟಿದೆ. ಇನ್ನು ಸ್ವಲ್ಪ ಬೇಯಬೇಕು. ಈಗ ಒಂದು ಮಸಾಲೆ ಹಾಕ್ಬಿಟ್ಟು 1 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನಿಮಗೇನಾದರೂ ಮಟನ್ ತುಂಬಾ ಬಲ್ತಿದೆ ಅಂದರೆ ಮಾತ್ರ ಇನ್ನೂ 2 ವಿಷಲ್ ಹಾಕ್ಕೊಂಡು ಆಮೇಲೆ ಇನ್ನು ಸ್ವಲ್ಪ ಬೇಯಬೇಕು ಅಂತ ಅನ್ನಾಗೆ ಆಮೇಲೆ ಮಸಾಲೆ ಹಾಕಿ ಕೂಗಿಸಿ 1 ವಿಷಲ್ನ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೋಡಿ. ಈ ರೀತಿ ಒಂದು ಸರಿ ಮಾಡಿ. ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಎಷ್ಟು ನೀರು ಬೇಕು ನಿಮಗೆ, ತೆಳು ಬೇಕಾ ಗಟ್ಟಿ ಬೇಕಾ ಅಂತ ನೋಡಿಕೊಂಡು ನೀವು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ ಅದೇ ನೀರನ್ನ ಹಾಕಿ. ನೀರೆಲ್ಲ ಹಾಕಿದ್ದೀನಿ. ಈಗ ಎಷ್ಟು ಬೇಕು ತೆಳು ಅಷ್ಟು ನೀವು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಕುದಿ ಬರೋವರೆಗೂ ಮುಚ್ಚಳ ಹಾಕಬೇಡಿ ನೋಡಿ. ಸೌಟ್ನಲ್ಲಿ ಗೊತ್ತಾಗುತ್ತೆ ನೋಡಿ. ನಮಗೆ ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ ಅನಿಸ್ತು, ಅದಕ್ಕೆ ತುಂಬ ನೀರು ಹಾಕಿಲ್ಲ, ಕರೆಕ್ಟ್ ಹಾಕಿದ್ದೀನಿ. ಈಗ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಆವಾಗ ಉಪ್ಪು ಬೇಯೋಕ್ಕಷ್ಟೇ ಹಾಕಿದ್ದಲ್ಲ. ಈಗ ಮಸಾಲೆ ಸ್ವಲ್ಪ ನೀರು ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಉಪ್ಪು ಹಾಕಿ ಒಂದು ಕುದಿ ಬರಲಿ. ಹಾಗೆಯೇ ಸ್ವಲ್ಪ ಕುದಿ ಬಂದಮೇಲೆ ನೀವು ಕುಕ್ಕರ್ ಮುಚ್ಚಳನ ಈಗ ಹಾಕಿ ವಿಷಲ್ ಹೊಡಿಸಿ. 1 ವಿಷಲ್ ಹೊಡಿಸಿದ್ರೆ ಸಾಕಾಗುತ್ತೆ. ಯಾಕೆಂದರೆ ಮುಕ್ಕಾಲಷ್ಟು ಬೆಂದಿದೆ, ಆಗಲೇ ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಅದರಿಂದ ಈಗ ನೋಡಿ ಸ್ಟವ್ ಹಚ್ಚಿ ಕುಕ್ಕರ್ ಮುಚ್ಚಳ ಹಾಕಿದ್ದೀನಿ. 1 ವಿಷಲ್ ಬಂದರೆ ಸಾಕಾಗುತ್ತೆ. ಈಗ ಮಟನ್ ಸಾರು ರೆಡಿ. 1 ವಿಷಲ್ ಆಗಿದೆ. ಈಗ ಆಫ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಇವಾಗ ನೋಡಿ 1 ವಿಷಲೆಲ್ಲ ಆರಿದ್ಮೇಲೆ ಮುಚ್ಚಳ ತೆಗೀರಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ 1 ಚಿಕ್ಕ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಸ್ವಲ್ಪ ತಿರುಗಿಸಿ, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆಗೋ ರೀತಿ ನೋಡಿ. ಈಗ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಟೇಸ್ಟ್ ಮಾಡಿದ್ರೆ ನೀವು ಯಾವಾಗಲೂ ಇದೇ ತುಂಬ ಚೆನ್ನಾಗಿದೆ ಅಂತ ಮಾಡ್ತೀರಾ. ನಾವು ಕೂಡ ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ಗಿಂತನೂ ತುಂಬ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದೇ ರೀತಿ ಒಂದು ಸಾರಿ ಟ್ರೈ ಮಾಡಿ. ನಿಮಗೇನಾದರೂ ತುಂಬಾ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲಿ ಏನು ತಪ್ಪಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಯಾವ ರೀತಿ ಸರಿ ಮಾಡ್ಕೊಳ್ಳೋದಂತ ಹೇಳ್ತೀನಿ, ಎಲ್ಲಿ ತಪ್ಪಾಗಿದೆ ಅಂತ ನೋಡಿ. ಈಗ ಮುದ್ದೆ ಮಾಡಿದ್ದೆ ತುಂಬಾ ಚೆನ್ನಾಗಾಗಿದೆ ನೋಡಿ. ತಲೆ ಮಟನ್ ಸಾರು ತುಂಬ ಅಂದರೆ ತುಂಬಾ ಸೂಪರಾಗಿತ್ತು ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.